ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೈಟ್ ಫೀಲ್ಡ್ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈಟ್ ಫೀಲ್ಡ್ ಮತ್ತು ಕೆಆರ್ಪುರ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಹೆಲಿಪ್ಯಾಡ್ನಲ್ಲಿ ಇಳಿದು ಈಗ ಆಲ್ರೆಡಿ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಉದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಿಂತ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ವೈಟ್ ಫೀಲ್ಡ್ಗೆ. ಅಲ್ಲಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. 13.71 ಕಿಲೋಮೀಟರ್ ದೂರದ ಮೆಟ್ರೋ ಮಾರ್ಗ ಅದು. ಇದನ್ನು ಉದ್ಘಾಟನೆ ಮಾಡಿದ ನಂತರ ದೇಶದಲ್ಲೇ ಅತಿ ಉದ್ದದ ಮೆಟ್ರೋ ಇರುವಂತಹ ಒಂದು ಎರಡನೇ ದೊಡ್ಡ ನಗರ ಕೀರ್ತಿಗೆ ಪಾತ್ರವಾಗುತ್ತೆ ಬೆಂಗಳೂರು. ಫಸ್ಟು ದೆಹಲಿ 349 ಕಿಲೋಮೀಟರ್ ಇದೆ. ನೆಕ್ಸ್ಟು ಬೆಂಗಳೂರು ಆ ಕೀರ್ತಿಗೆ ಪಾತ್ರ ಆಗ್ತಾ ಇದೆ. ನಮ್ಮ ಮೆಟ್ರೋ 69.71 ಕಿಲೋಮೀಟರ್ ದೂರ ಇದುವರೆಗೂ ಪೂರ್ಣವಾಗಿರುವಂಥ ಮೆಟ್ರೋ ಮಾರ್ಗ ಆಗುತ್ತೆ. ಅದರಲ್ಲೂ ಬಹು ನಿರೀಕ್ಷಿತ ಮೆಟ್ರೋ ಮಾರ್ಗ ಇದು. ಇವತ್ತು ಉದ್ಘಾಟನೆ ಆಗ್ತಾ ಇರುವಂಥದ್ದು ವೈಟ್ ಫೀಲ್ಡ್ ಮತ್ತು ಕೆಆರ್ಪುರ ಮೆಟ್ರೋ ಮಾರ್ಗ. ಯಾಕೆಂದರೆ ತುಂಬ ಟ್ರಾಫಿಕ್ ಕಿರಿಕಿರಿ ಇತ್ತು ಆ ಭಾಗದಲ್ಲಿ. ಅದು ಇನ್ನು ಮುಂದೆ ನಿವಾರಣೆ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳು ಬಂದಂತಹ ಸಂದರ್ಭ, ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅವರು ಓಡಾಡುವಂತ ಮಾರ್ಗದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ಅಲ್ಲಿ ಸಾಕಷ್ಟು ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಪ್ರಧಾನಮಂತ್ರಿ ಸಾಗುವಂತಹ ಒಂದು ದಾರಿಯುದ್ದಕ್ಕೂ ರಸ್ತೆಯುದ್ದಕ್ಕೂ ಕೂಡ ಎಲ್ಲ ಕಡೆನೂ ಕೂಡ ಮೋದಿ ಮೋದಿ ಅನ್ನುವಂಥ ಘೋಷಣೆಗಳು ಆ ದಾರಿಯುದ್ದಕ್ಕೂ ಕೂಡ. ಸಾಕಷ್ಟು ಪೊಲೀಸ್ ಭದ್ರತೆ, ಬಿಜೆಪಿ ಬಾವುಟಗಳು ಫುಲ್ ಕೇಸರಿಮಯ ಆಗಿದೆ. ಪ್ರಧಾನಮಂತ್ರಿಗಳು ಸಾಗುವಂತ ಮಾರ್ಗದುದ್ದಕ್ಕೂ ಕೂಡ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಈ ಮಾರ್ಗದಲ್ಲಿ ಅಂತ ಗೊತ್ತಾಗ್ತಿದ್ದ ಹಾಗೆ ಸಹಜವಾಗಿ ದೇಶದ ಪ್ರಧಾನಿಯನ್ನ ನೋಡ್ಲಿಕ್ಕೋಸ್ಕರ ಜನರು ಕೂಡ ಕಾತುರದಿಂದ ನಿಂತಿದ್ರು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ನಿಂತಿದ್ದಾರೆ ಪ್ರಧಾನಮಂತ್ರಿಗಳನ್ನ ನೋಡ್ಲಿಕ್ಕೋಸ್ಕರ. ಅವರನ್ನೊಮ್ಮೆ ಕಣ್ ತುಂಬಿಕೊಳ್ಳೋಣ ಅಂತ. ಅಂದ್ರೆ ವಿದೇಶದಲ್ಲಿ ಹೋದಂತಹ ಸಂದರ್ಭದಲ್ಲೇ ಯಾವ ರೀತಿಯಾಗಿ ಪ್ರಧಾನಮಂತ್ರಿಗಳನ್ನ ನೋಡ್ಲಿಕ್ಕೋಸ್ಕರ ಜನ ಮುಗಿಬಿದ್ದಿರ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಭಾರತದಲ್ಲೂ ಕೂಡ ಅಷ್ಟೇ. ಎಲ್ಲೇ ರೋಡ್ ಶೋ ನಡೀಲಿ ಅಥವಾ ಎಲ್ಲೇ ಪ್ರಧಾನಮಂತ್ರಿಗಳು ಭಾಗವಹಿಸಲಿ, ಎಲ್ಲ ಕಡೆನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರವೇ ಸೇರಿರುತ್ತೆ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ಏನಿದ್ದಾರೆ ಈ ಟೈಮ್ನಲ್ಲೂ ಕೂಡ ಅಷ್ಟೇ ಪ್ರಧಾನಮಂತ್ರಿಗಳನ್ನು ನೋಡ್ಲಿಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು. ಇದು 2023ರ ಸಂದರ್ಭದಲ್ಲಿ 7ನೇ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇರೋದು ಪ್ರಧಾನಮಂತ್ರಿಗಳು. ಎಲೆಕ್ಷನ್ ಟೈಮ್ ಬೇರೆ ಅಲ್ವಾ. ಎಲೆಕ್ಷನ್ ಟೈಮ್ನಲ್ಲಿ ಸಾಕಷ್ಟು ಯೋಜನೆಗಳಿಗೆ, ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ, ಚಾಲನೆಯನ್ನ ನೀಡ್ತಾ, ಅಭಿವೃದ್ಧಿ ಮಂತ್ರದ ಮುಖಾಂತರ ಜನರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಬಿಜೆಪಿ ಈ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಅಧಿಕಾರಕ್ಕೇರಬೇಕು ಅಂದ್ರೆ ಮೋದಿಯವರ ನಾಮಬಲ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಹಿಂದೆ ಯಡಿಯೂರಪ್ಪನವರು, ನರೇಂದ್ರ ಮೋದಿಯವರಿದ್ರು, ಇಬ್ಬರು ಕೂಡ ಮತವನ್ನು ಯಾಚಿಸ್ತಾ ಇದ್ರು. ಆದರೆ ಈ ಬಾರಿ ಯಡಿಯೂರಪ್ಪನವರ ನಾಯಕತ್ವ ಅನ್ನುವಂಥದ್ದು ಜಸ್ಟ್ ಹೇಳ್ಕೊಳ್ಳಿಕ್ಕಷ್ಟೇ. ಅವ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಅಲ್ಲ, ಬೊಮ್ಮಾಯಿ ಅವರ ನಾಯಕತ್ವ ಅಂತ ಹೇಳ್ತಾರೆ. ಸೊ ಹೀಗಾಗಿನೇ ಮೋದಿಯವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಈ ಹಿಂದೆ ಎಂದಿಗಿಂತಲೂ ಕೂಡ. ಸೊ ತುಂಬ ಅನಿವಾರ್ಯದ ಸ್ಥಿತಿ ನಿರ್ಮಾಣ ಆಗಿದೆ ಬಿಜೆಪಿಗೆ. ನರೇಂದ್ರ ಮೋದಿ ಅವರು ಬೇಕೇ ಬೇಕು. ಅವ್ರು ಎಷ್ಟು ಬಾರಿ ಕರ್ನಾಟಕಕ್ಕೆ ಬರ್ತಾರೆ ಅಷ್ಟು ಬಾರಿ ನಮಗೆ ಮತಗಳಾಗಿ ಕನ್ವರ್ಟ್ ಆಗ್ತವೆ ಸೇರುವಂತ ಜನರು. ಅಭಿವೃದ್ಧಿ ಮಂತ್ರ ಜಪಿಸುವ ಮುಖಾಂತರ ನಮಗೆ ಓಟಾಗಿ ಕನ್ವರ್ಟ್ ಆಗ್ತವೆ ಅನ್ನುವಂಥ ನಂಬಿಕೆಯಲ್ಲಿ ಬಿಜೆಪಿ ಇದೆ. ಯಾಕಂದ್ರೆ ಅಷ್ಟು ಈಸಿಯಾಗಿಲ್ಲ ಬಿಜೆಪಿಗೆ ಮತ್ತೆ ಅಧಿಕಾರಕ್ಕೆ ಏರಬೇಕು ಅಂದ್ರೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಬಿಸಿ ಇದೆ. ಅದರ ಜೊತೆಗೆ ಬೇಳೆಕಾಳುಗಳ ರೇಟ್ ಎಲ್ಲ ಜಾಸ್ತಿ ಆಗಿರುವಂಥದ್ದು, ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಇದರ ಜೊತೆಗೆ 40% ಕಮಿಷನ್ ಆರೋಪ ಬೇರೆ ಇರುವಂಥದ್ದು, ಸಾಕಷ್ಟು ಹಗರಣಗಳ ಆರೋಪ,
ಮೊನ್ನೆ ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣ ಬೇರೆ. ಈ ರೀತಿಯಾಗಿ ಸಾಲು ಸಾಲು ಆರೋಪಗಳು, ಪ್ರಕರಣಗಳು, ಹಗರಣಗಳು ಇದೆಲ್ಲವನ್ನು ಕೂಡ ಫೇಸ್ ಮಾಡ್ತಾ ಇದೆ ಬಿಜೆಪಿ. ಇದೆಲ್ಲವೂ ಒಂದು ಹಂತಕ್ಕೆ ಕಡಿಮೆ ಆಗಬೇಕು, ಜನರ ಆಕ್ರೋಶದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರ ನಾಮಬಲ ಬೇಕಾಗಿದೆ ರಾಜ್ಯ ಬಿಜೆಪಿಗೆ. ಸೊ ಹೀಗಾಗಿ ಅವರನ್ನು ಎಷ್ಟು ಬಾರಿ ಕರೆಸ್ಲಿಕ್ಕೆ ಸಾಧ್ಯನೋ ಅಷ್ಟು ಬಾರಿ ಕರೆಸ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಲಿ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ಲಿಕ್ಕೂ ಮುಂಚೆ ಇದು ಕೊನೆಯ ಒಂದು ಭೇಟಿ ಅಂತ ಕಾಣಿಸುತ್ತೆ ನರೇಂದ್ರ ಮೋದಿ ಅವರದ್ದು ರಾಜ್ಯಕ್ಕೆ. ಮೋದಿ ಅವರನ್ನ ನೋಡ್ಲಿಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇದ್ದಂತ ಜನ ಅವರನ್ನ ನೋಡ್ತಿದ್ದ ಹಾಗೆ ಜಯಘೋಷಗಳನ್ನ ಕೂಡ ಕೂಗ್ತಾ ಇದ್ದಾರೆ. ನಾನು ಕೆಲವೇ ಕ್ಷಣಗಳಲ್ಲಿ ವೈಟ್ ಫೀಲ್ಡ್ KR ಪುರ ಆ ಒಂದು ಮೆಟ್ರೋ ಮಾರ್ಗವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ, ಚಾಲನೆಯನ್ನ ಕೊಡಲಿದ್ದಾರೆ. ಹಾಗೆ ಆ ಮೆಟ್ರೋದಲ್ಲೂ ಕೂಡ ಸಂಚಾರವನ್ನ ಮಾಡಲಿದ್ದಾರೆ ಪ್ರಧಾನಮಂತ್ರಿಗಳು. ಟೈಮ್ನಲ್ಲಿ ಅವರಿಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಸಾಕಷ್ಟು ಜನ ಸಚಿವರುಗಳೆಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಬಹು ನಿರೀಕ್ಷಿತ ಮೆಟ್ರೋ ಮಾರ್ಗ ಅದು. ಆ ಭಾಗದಲ್ಲಿ ಹೆಚ್ಚಿನ IT-BP ಕಂಪ್ನಿಗಳಿದ್ದಾವೆ. IT ಅವರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುವಂತ ಮಾರ್ಗ ಅದು. ತುಂಬಾ ನಿರೀಕ್ಷೆ ಇತ್ತು ಯಾವಾಗ ಓಪನ್ ಆಗುತ್ತೆ ಅಂತ. ಆಮೇಲೆ ಮೆಟ್ರೋ ಮಾರ್ಗ ಕಾಮಗಾರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಆಗ್ತಾ ಇತ್ತು, ಅಲ್ಲಿ ಕಿರಿದಾದ ರಸ್ತೆಗಳಾಗ್ಬಿಟ್ಟಿದ್ವು. ಈಗ ಮೆಟ್ರೋ ಉದ್ಘಾಟನೆ ಆಗುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಆ ಭಾಗದ ಜನ. ಸುಮಾರು 2 ರಿಂದ 3 ಲಕ್ಷ ಜನ ಪ್ರತಿನಿತ್ಯ ಆ ಒಂದು ಮೆಟ್ರೋ ಮಾರ್ಗವನ್ನ ಉಪಯೋಗಿಸುವಂತ ಸಾಧ್ಯತೆಗಳಿದಾವೆ. ನಾವು ಕಾಯ್ತಾ ಇದ್ದೀವಿ. ಮಂಗಳೂರಿಂದ ಬಂದಿದ್ದೀವಿ. 9 ಗಂಟೆ 10 ಗಂಟೆಯಿಂದ ಇಲ್ಲೇ ಇದ್ದೀವಿ ಫುಲ್. ಬಟ್ ಸ್ವಲ್ಪ ಆದ್ರೂ ನೋಡ್ತೀವಿ ಅನ್ಕೊಂಡ್ವಿ. ಬಟ್ ಅಟ್ಲೀಸ್ಟ್ ನೋಡಿದ್ವಲ್ವಾ, ನಮ್ಗೆ ಅಷ್ಟೇ ಸಾಕಾಯ್ತು. ಮೋದಿ ನೋಡಕ್ ಅಟ್ಲೀಸ್ಟ್ ಆಯ್ತು. ಸೊ ನಮ್ಗೆ ಅದೇ ಖುಷಿ. ಜೈ ಮೋದಿ, ಜೈ ಮೋದಿ. ನೋಡ್ತಾ ಇದ್ದೀರಾ, ಜನ ಮೋದಿ ಅವರನ್ನ ಕಣ್ತುಂಬಿಕೊಂಡಿದ್ದಕ್ಕೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಟೈಮ್ನಲ್ಲಿ ಜಸ್ಟ್ ಅಷ್ಟೇ ನೋಡಿದ್ದು, ಆದ್ರೂ ಖುಷಿ. ದೇಶದ ಪ್ರಧಾನಿ ನೋಡಿದ್ವಲ್ಲ ಅಂತ. ಅಲ್ಲಿ ಒಂದ್ ಕಡೆ ಜನರನ್ನು ಸೇರಿಸಲಾಗಿದೆ, ಮತ್ತು ಒಂದ್ ಕಡೆ ಸಾಕಷ್ಟು ಜನ ನಾವೇ ಮೋದಿ ಅವರನ್ನ ನೋಡ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಬಂದಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಬಂದಿದ್ದಾರೆ. ಒಮ್ಮೆ ಪ್ರಧಾನಿಗಳನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ಆಸೆ ಅವರಲ್ಲಿ ಇರುವಂತದ್ದು. ಏನ್ ಹೇಳ್ತಾರೆ ಜನ? ಮಾತನಾಡಿಸ್ತಾ ಹೋಗ್ಬೋದಾ? ಇನ್ನು ಎಷ್ಟೊತ್ತಾಗುತ್ತೆ ಪ್ರಧಾನಮಂತ್ರಿಗಳು ಆ ರೋಡಲ್ಲಿ ಬರ್ಲಿಕ್ಕೆ? ಖಂಡಿತವಾಗ್ಲೂ ಪೃಥ್ವಿ ಸಾಕಷ್ಟು ಜನ ಮೋದಿಯನ್ನ ನೋಡಕ್ಕೆ ಬಂದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಂಗಳೂರು, ಸಾಗರ, ಶಿವಮೊಗ್ಗ ಕಡೆಯಿಂದ ಜನ ಬಂದಿದ್ದಾರೆ. ನಮಗೂ ಕೂಡ ಅಚ್ಚರಿ ಅಂತಂದ್ರೆ ರಾತ್ರಿನೇ ಬಂದು ರೂಮ್ ಮಾಡ್ಕೊಂಡು ಇಲ್ಲಿದ್ದಾರೆ. ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡ್ತಾರೆ. ಎಲ್ಲಿಂದ ಬಂದ್ರಿ, ಮತ್ತೆ ರಾತ್ರಿ ಎಷ್ಟೊತ್ತಿಗೆ ಎಲ್ಲಿ ಉಳ್ಕೊಂಡಿದ್ರಿ, ಮತ್ತೆ ಮೋದಿನ ನೋಡಿ ಏನಂತ? ನಾವು ಆಕ್ಚುಲಿ ಮಂಗಳೂರಿಂದ ಬಂದಿದ್ದೀವಿ. ಇಲ್ಲೇ ನಮ್ಮ ರಿಲೇಟಿವ್ ಮನೆ ಹತ್ರ ಉಳ್ಕೊಂಡ್ವಿ. ಬೆಳಗ್ಗೆ 9 ಗಂಟೆಯಿಂದ ನಾವು ಕಾಯ್ತಾ ಇದೀವಿ ಮೋದಿನ ನೋಡಕ್ಕೆ. ಜಸ್ಟ್ ಇವಾಗ ಪಾಸ್ ಆದ್ರೂ ಅಷ್ಟೇ, ಅವ್ರೇನ್ ನಿಂತ್ಕೊಂಡಿಲ್ಲ. ಬಟ್ ಅಟ್ಲೀಸ್ಟ್ ನಾವು ನೋಡಿದೀವಲ್ವಾ, ಅಷ್ಟೇ ಸಾಕಾಯ್ತು ನಮ್ಗೆ. ಮೋದಿ ನೋಡಿದ್ವಲ್ವ, ನಮ್ಗೆ ಅಷ್ಟೇ ಖುಷಿ. ಅಟ್ಲೀಸ್ಟ್ ಎಲ್ಲಾರ್ಗು ಹೇಳ್ಬೋದು ನಾವು ಮೋದಿ ನೋಡಿದೀವಿ. ನಮ್ಗೆಲ್ಲ ಮೋದಿ ಅಂದ್ರೆ ತುಂಬಾ ಇಷ್ಟ. ಬೆಸ್ಟ್ ಪ್ರೈಮ್ ಮಿನಿಸ್ಟರ್. ಜೈ ಮೋದಿ. ಸರ್, ಸಾಧುಮಂಗಲದಿಂದ ಬಂದಿದ್ದೀನಿ. ನರೇಂದ್ರ ಮೋದಿ ಅವ್ರನ್ನ ನೋಡ್ಬೇಕನ್ಬಿಟ್ಟೆ ಇವತ್ತು ಲೀವ್ ಹಾಕ್ಬಿಟ್ಟು ಬಂದಿದೀವಿ ಎಲ್ಲಾರು. ಸೊ ಆದ್ರೂ ಒಂದ್ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ರೋಡ್ ಶೋ ಮಾಡ್ತಾರೆ ಅಂತಿದ್ರು. ಅದು ಸ್ವಲ್ಪ ಇದಾಯ್ತು. ಜಸ್ಟ್ ಒಂದ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಹಿಂಗ್ ಹೋಗ್ಬಿಟ್ರು. ಆದ್ರೂ ನೋಡಿದೀವಿ ಅಂತ ಅದೊಂದು ಅದೃಷ್ಟ, ಖುಷಿ ಆಗಿದೆ. ಪೃಥ್ವಿ, ನಿಜಕ್ಕೂ ಕೂಡ ಇವರೆಲ್ಲರೂ ಕೂಡ ಮೋದಿಯನ್ನ ನೋಡಿದ್ದಾರೆ. ಮೋದಿಯನ್ನ ನೋಡಿ ಸಾಕಷ್ಟೊಂದು ಖುಷಿಯಾಗಿದ್ದಾರೆ. ಇಲ್ಲೂ ಕೂಡ ಕೆಲವರು ಇದ್ದಾರೆ, ಮೋದಿಯನ್ನ ನೋಡಿದಾರ ಏನು ಅಂತ ಅವ್ರನ್ನು ಕೂಡ ಕೇಳ್ತೇವೆ. ಮೇಡಮ್, ಮೋದಿಯನ್ನ ನೋಡಿದೀವಿ, ಚೆನ್ನಾಗಿ ನೋಡಿದೀವಿ, ಕಣ್ತುಂಬಾ ನೋಡಿದೀವಿ. ಹಾಯ್ ಮಾಡಿದ್ರು. ಏನ್ ಅನಿಸ್ತು ನಿಮ್ಗೆ? ಖುಷಿ ಆಯ್ತಾ? ನನ್ಗೆ ಖುಷಿ ಆಯ್ತು. ನಾವು ನಿನ್ನೆ ಅಂತ ಎಲ್ಲ ವೇಟ್ ಮಾಡ್ತಾ ಇದೀನಿ. ಒಂದು ವಾರದಿಂದ ಅವರು ನೋಡ್ಬೇಕಂತ ಹೇಳಿ
ಆತುರದಿಂದ ಕಾಯ್ತಾ ಇದ್ರು ಇದಕ್ಕೆ ಬೆಳಿಗ್ಗೆ ನಡ್ಕೊಂಡು ಹೋಗ್ಬೇಕು ಅಂತ ನಾವು ಪೃಥ್ವಿ, ನಿಜಕ್ಕೂ ಕೂಡ ಇದ್ ಕಡೆಗೆ ಒಂದು ರೀತಿಯಲ್ಲಿ ಅಭಿಮಾನಿಗಳಿದ್ರೆ, ಮತ್ತೊಂದು ಕಡೆ ಆ ಬ್ಲಾಸಮ್ ಏನೊಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲೂ ಕೂಡ ನರೇಂದ್ರ ಮೋದಿಜಿ ಅವರಿಗೆ ವೆಲ್ಕಮ್ ನರೇಂದ್ರ ಮೋದಿಜಿ ಅಂತ ಬೋರ್ಡ್ ಹಾಕಿರ್ತಕ್ಕಂಥದ್ದು. ಮತ್ತೊಂದು ಆಂಬ್ಯುಲೆನ್ಸ್ ಬರ್ತಾ ಇದೆ, ಆಂಬ್ಯುಲೆನ್ಸ್ಗೂ ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಹೆವಿ ಸ್ಪೀಡ್ ಅಲ್ಲಿ ಆಂಬ್ಯುಲೆನ್ಸ್ ಇದೆ. ನಿಜಕ್ಕೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಆಂಬ್ಯುಲೆನ್ಸ್ ಕೂಡ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಎಮರ್ಜೆನ್ಸಿ ಇರೋದ್ರಿಂದ ಆ ಆಂಬ್ಯುಲೆನ್ಸ್ಗೆ ಹೆವಿ ಸ್ಪೀಡ್ ಅಲ್ಲಿ ಸದ್ಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಅಂದ್ರೆ ಈಗ ತಾನೇ ಮೋದಿ ಅವರು ಟುವರ್ಡ್ಸ್ ಇದೇ ರಸ್ತೆಯಲ್ಲಿ ಮೆಟ್ರೋ ಸ್ಟೇಷನ್ ಕಡೆಗೆ ಹೋಗಿದ್ದಾರೆ. ಬಟ್ ಇನ್ನೊಂದು ರಸ್ತೆ ಅಂದ್ರೆ ಮೋದಿ ಆಗಮನ ಇದೇ ರಸ್ತೆಯಲ್ಲಿ ಆಗಿರತಕ್ಕಂಥದ್ದು. ಮೆಟ್ರೋ ಸ್ಟೇಷನ್ ಒಂದು ಮುಗಿಸ್ಕೊಂಡು ಅಂದ್ರೆ ಉದ್ಘಾಟನೆ ಮಾಡ್ಕೊಂಡು ಅದಾದ ನಂತರ ಇದೇ ರಸ್ತೆಯಲ್ಲಿ ಬರ್ತಾರೆ. ಸದ್ಯಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಮೋದಿಯನ್ನ ಮತ್ತೆ ಇದೇ ರಸ್ತೆಯಲ್ಲಿ ವಾಪಸ್ ಡಿಪಾರ್ಚರ್ ಆಗಿರೋದ್ರಿಂದ ಇದೇ ರಸ್ತೆಯಲ್ಲಿ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಈಗಾಗಲೇ ನಿಂತ್ಕೊಂಡಿರ್ತಕ್ಕಂಥದ್ದು ಮೋದಿಯನ್ನ. ಯಾಕೆಂತಂದ್ರೆ ಒಂದು ಭಾಗದಲ್ಲಿ ಜನ ನೋಡಿರ್ತಕ್ಕಂಥದ್ದು, ಮತ್ತೊಂದು ಭಾಗದಲ್ಲಿ ಇದೇ ಭಾಗದಲ್ಲಿ ಜನ ಹೋಗ್ತಾರೆ. ಸೊ ಅವ್ರನ್ನ ಕೂಡ ಮಾತಾಡ್ಸೋಣ. We are very excited. Okay. No, we didn't see. We are waiting to see him right now. We are waiting. ಕಾಯ್ತಾ ಇದೀವಿ ನಾವು ಅದಕ್ಕೋಸ್ಕರ. ಆ ಕಡೆಯಿಂದ ಕಾಣಿಸ್ತಾ ಇಲ್ಲ, ಈ ಕಡೆ ಬರುವಾಗ ನಾವು ನೋಡ್ತೀವಿ. ಅದಕ್ಕೆ ನಾವು ಇಲ್ಲೇ ಇರೋದ್ರಿಂದ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ನಾವು ಈ ಗೋಲ್ಡನ್ ಬ್ಲಾಸಮ್ ಅಲ್ಲೇ ಇದೀವಿ. ಬಂದು ಹೋಗ್ತಾ ಇದ್ದೀನಿ ನಾನು. ಆಯ್ತು ಕೂಡ ಇಲ್ಲಿರೋ ಅಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಮೋದಿಯ ಅಭಿಮಾನಿಗಳು. ಮೋದಿ ಮತ್ತೊಂದು ಕಡೆ ಬರ್ತಾರೆ, ಅವ್ರು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ, ನಿಂತ್ಕೊಂತೀವಿ ಅಂತ ಹೇಳಿ ಕಂಪ್ಲೀಟ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಪೃಥ್ವಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೋದಿಯ ಒಂದು ಡೆಫಿನಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಎಂ ಫಾರ್ ಮಾಡರ್ನ್, ಓ ಫಾರ್ ಔಟ್ಸ್ಟ್ಯಾಂಡಿಂಗ್, ಡಿ ಫಾರ್ ಡೆವಲಪ್ಡ್, ಐ ಫಾರ್ ಇಂಡಿಯಾ ಅಂತ ಮಾಡರ್ನ್, ಔಟ್ಸ್ಟ್ಯಾಂಡಿಂಗ್, ಡೆವಲಪ್ಡ್ ಇಂಡಿಯಾ ಅಂತ ಹೇಳಿ ಒಂದು ಡೆಫಿನಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಅಪಾರ್ಟ್ಮೆಂಟ್ ಅಲ್ಲಿ ಮೋದಿ ಅವರು ನೋಡ್ತಾರೋ ಇಲ್ವೋ, ಅಪಾರ್ಟ್ಮೆಂಟ್ ಗೆ ಒಂದು ಶ್ರೀ ನರೇಂದ್ರ ಮೋದಿಜಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ವೆಲ್ಕಮ್ ಅಂತ ಹೇಳಿ ಒಂದು ಬ್ಯಾನರ್ ಅನ್ನ ಕಟ್ಟಿದ್ದಾರೆ ಅವರ ಅಸೋಸಿಯೇಷನ್ ಮುಖಾಂತರ. ಅದನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನೂ ಕೂಡ 45 ನಿಮಿಷ ಆದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡ್ ಬಂದಿರತಕ್ಕಂಥದ್ದು. ಪೃಥ್ವಿ, ಎಲ್ಲರೂ ಕೂಡ ಸಾಕಷ್ಟು ಜನ ಒಂದು ಖುಷಿಯಲ್ಲಿದ್ದಾರೆ. ಇಲ್ಲಿ ನೋಡಬಹುದು ಮಗುಗೆ ಈಗಾಗಲೇ ಒಂದು ಗಂಧದ ರೂಪದಲ್ಲಿ ಬಳ್ದು ಮೋದಿಯ ಒಂದು ಗೆಟಪ್ ಅನ್ನ ಕೂಡ ಹಾಕಿದ್ದಾರೆ. ಸ್ವತಃ ಅವ್ರ ತಂದೆ ಇದ್ದಾರೆ. ಸರ್, ಹೆಂಗ್ ಬಂತು ಹೇಳಿ ನಿಮ್ಗೆ? ಸರ್, ಈ ದೇಶದ ಪ್ರಧಾನ ಮಂತ್ರಿ ಅವರು ನಮಗೋಸ್ಕರ 20 ಅವರ್ ದುಡಿತಿದ್ದಾರೆ ಡೈಲಿ. ಸೊ ಅವ್ರಿಗೋಸ್ಕರ ಅಟ್ಲೀಸ್ಟ್ ನಮ್ಮ ಮಗುಗೆ ತುಂಬಾ ಇಷ್ಟ ಮೋದಿ ಅಂದ್ರೆ, ಅದಕ್ಕೋಸ್ಕರ ಡ್ರೆಸ್ ಮಾಡಿದ್ವಿ ಸರ್. ಆಬ್ವಿಯಸ್ಲಿ ಸರ್, ಅವ್ನಿಗೆ ತುಂಬಾ ಇಷ್ಟ. 10 days ಇಂದ ಕೇಳ್ತಾ ಇದ್ದಾನೆ ಸರ್ ಯಾವಾಗ ಬರ್ತಾರೆ. 10 days ಇಂದ ಕೇಳ್ತಾ ಇದ್ದಾನೆ ಯಾವಾಗ ಬರ್ತಾರೆ ಮೋದಿ ಅಂತ. ಸೊ ಅದಕ್ಕೆ ಅವ್ನ ಇಂಟ್ರೆಸ್ಟ್ ಇಂದ ನಾವು ಅವನಿಗೆ ಈ ತರ ಅವ್ರು ರೆಪ್ರೆಸೆಂಟ್ ಮಾಡೋಣ ಅಂತ ಈ ತರ ಡ್ರೆಸ್ ಅಪ್. ಸೊ ನಿಜಕ್ಕೂ ಕೂಡ ಇಲ್ಲೊಬ್ರು ಇದಾರೆ ಪೃಥ್ವಿ, ಅವ್ರನ್ನ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ಬಂದ್ರೆ ಒಂದ್ ತಕ್ಷಣ ತೋರ್ಸ್ರೆ ಸಾಕು ಅಷ್ಟೇ. ಬೆಳಿಗ್ಗೆ 9 ಗಂಟೆಯಿಂದ ಇಲ್ಲೇ ನಿಂತ್ಕೊಂಡಿದೀವಿ. ಪ್ಲೀಸ್ ಬನ್ನಿ, ಒಂದ್ಸತಿ ತಿರ್ಗಾ ಬನ್ನಿ. ವೇಟ್ ಮಾಡ್ತಾ ಇದೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಮಾಡ್ಲಿಲ್ಲ ಸರ್, ನಿನ್ನೆ ರಾತ್ರಿಯಿಂದ ಊಟನೇ ತಿಂದಿಲ್ಲ ಸರ್. ಬರೀ ಮೋದಿಜಿನ ನೋಡ್ಬೇಕಷ್ಟೇ, ಇಷ್ಟ ಅಷ್ಟೇ. ನಿಜವಾಗ್ಲೂ ಕೂಡ ಪೃಥ್ವಿ, ಇಲ್ಲೊಬ್ರು ಮೋದಿ ಫ್ಯಾನ್ ಇದೆ. ರಾತ್ರಿ ಊಟನೂ ಕೂಡ ಮಾಡ್ಲಿಲ್ಲ, ನಾವು ಬರೀ ಮೋದಿಜಿಯನ್ನ ನೋಡ್ಬೇಕು ಅಂತ ಹೇಳ್ತಾ ಇದಾರೆ. ಜೊತೆಗೆ ಕಾಕಿ ಸರ್ಪಗಾವಲು ನಿಂತಿರ್ತಕ್ಕಂಥದ್ದು. ಎಲ್ಲೂ ಕೂಡ ಒಬ್ರು ಕೂಡ ಆಚೆ ಈಚೆ ಬ್ಯಾರಿಕೇಡ್ ಇಂದ ಆಚೆ ಈಚೆ ಹೋಗ್ದಿರೋ ರೀತಿಯಲ್ಲಿ ನೋಡ್ಕೊಂತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು. ಒಂದು ಕಡೆಗೆ ಮಕ್ಕಳ ಸಮೇತ ವಯಸ್ಸಾಗಿರೋ ವೃದ್ಧರು ಸಹ ಬಂದಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸಕ್ಕೆ ಒಂದು ಪ್ರಯತ್ನ ಪಡ್ತೀವಿ. ಮೇಡಮ್, ಡಿಡ್ ಯು ಸಿ ಮೋದಿ? ಕನ್ನಡ ಬರುತ್ತಾ? मोदी का बहुत पसंद करता हूँ, देखने के लिए आया है. मुझे 85 इयर्स हो गया है. ಸೊ ನಿಜಕ್ಕೂ ಕೂಡ ನೋಡ್ತಾ ಇರ್ಬೋದು ನೀವು, ವಯಸ್ಸಾಗಿರೋ ಅಜ್ಜಿ 85 ವರ್ಷ ಮೋದಿಯ ಒಂದು ಕಾರ್ಯಕ್ಕೆ ಒಂದು ಶ್ಲಾಘನೆಯನ್ನು ಒಪ್ಪಿಸಿ ಅವ್ರನ್ನ ನಾವು ನೋಡ್ಬೇಕು ಅಂತ ಕೂತಿದ್ದಾರೆ. ಮತ್ತೊಂದು ಕಡೆ ರೀತಿಯಲ್ಲಿ ನೋಡ್ತಾ ಇರ್ಬೋದು ಮೋದಿಯ ಈ ರಸ್ತೆಯಲ್ಲಿ ಏನ್ ಬರ್ತಾರೆ. ಈಗ ಸದ್ಯಕ್ಕೆ ಎಲ್ಲಾ ಕಡೆ ಜನರಿದ್ದಾರೆ. ಅವರು ಕೂಡ ಸಾಕಷ್ಟು ಒಂದು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. I love Modi. Okay. ಲೌಡ್ ಅಚಲ. I love Modi.